ಮಂಗಳೂರಾಗಿ ಉಳಿದಿಲ್ಲ. ಬುದ್ಧಿವಂತರ ಜಿಲ್ಲೆಯಲ್ಲಿ ಬರೀ ಹೆಣ, ರಕ್ತ, ಕೋಮುದಳ್ಳೂರಿಯ ಸುದ್ದಿಗಳೇ ಸದ್ದು ಮಾಡ್ತಾ ಇದೆ. ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕುಟುಂಬಸ್ಥರಿಗೆ ರಹೀಂ ಮೃತದೇಹವನ್ನ ಹಸ್ತಾಂತರವನ್ನ ಮಾಡಲಾಗಿದೆ. ಪುತ್ತಾರು, ಮದನಿನಗರ, ಜಮ್ಮು ಮಸೀದಿಯಲ್ಲಿ ಅಂತಿಮ ಕ್ರಿಯೆಗೆ ಸಕಲ ರೀತಿಯ ಸಿದ್ಧತೆಯಾಗಿದೆ. ಬಳಿಕ ಸ್ವಗ್ರಾಮಕ್ಕೆ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾರೆ. ಸ್ಥಳೀಯ ಮಸೀದಿಯಲ್ಲಿ ರಹೀಂ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಪ್ಲಾನ್ ಆಗಿದೆ. ಮುಂಜಾಗ್ರತಾ ಕ್ರಮದ ದೃಷ್ಟಿಯಲ್ಲಿ ಮೇ 30ರವರೆಗೂ ಕೂಡ ನಿಷೇಧಾಜ್ಞೆಯನ್ನು ಮುಂದುವರಿಸಿರುವಂತಹದ್ದು. ಪೊಲೀಸರು ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತಹದ್ದು. ನಿನ್ನೆಯೇ ಯಾವಾಗ ರಹೀಂ ಹತ್ಯೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಯಿತು, ದೊಡ್ಡ ಮಟ್ಟದ ಜನ ಅಲ್ಲಿ ಜಮಾಯಿಸಿದ್ರು. ಇದು ಹಿಂದೂ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಪ್ರಚೋದನೆಯಿಂದಾಗಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾತುಗಳನ್ನಾಡ್ತಾ ಇದ್ರು. ಇದರ ನಡುವೆ ಪೊಲೀಸರು ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನು ಮಾಡಿದರು. ಈ ಬೆನ್ನಲ್ಲೇ ಈಗ ರಹೀಂ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಿಕ್ಕೂ ಕೂಡ ಈಗಾಗಲೇ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇವತ್ತು ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಿಕ್ಕೂ ಕೂಡ ಸಿದ್ಧತೆ ಆಗಿರುವಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯವಾಗ್ತಾ ಇದ್ದ ಹಾಗೆ ರಹೀಂ ಕುಟುಂಬಸ್ಥರಿಗೆ ಮೃತದೇಹವನ್ನು ಈಗಾಗಲೇ ಹಸ್ತಾಂತರಿಸಿದ್ದಾರೆ ಪೊಲೀಸರು. ಕುತ್ತಾರು ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ಸಿದ್ಧತೆ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಸುಖಪಾಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಜೊತೆಗೆ ರಹೀಂ ಹತ್ಯೆಯ ನಂತರ ಈ ಕರಾವಳಿ ಭಾಗದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ. ಪ್ರೇಮ್, ಈಗ ಇಡೀ ಜಿಲ್ಲಾದ್ಯಂತ ಬೂದಿ ಮುಚ್ಚಿದ ಕೆಂಡದಂತೆ ಇರುವಂತದ್ದು. ಈ ಹತ್ಯೆ ಆದ ಬಳಿಕ ಎಲ್ಲಾ ಕಡೆಗಳಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಹೆಚ್ಚಿನ ಪೊಲೀಸರನ್ನ ಹೊರ ಜಿಲ್ಲೆಗಳಿಂದಲೂ ಕರೆಸಿಕೊಳ್ಳಲಾಗಿದೆ. ಈಗ ಸದ್ಯಕ್ಕೆ ದೇರ್ಲಕಟ್ಟೆ ಎನ್ಒಪಿ ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. ಮರಣೋತ್ತರ ಪರೀಕ್ಷೆ ಮುಕ್ತಾಯದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಲಾಗಿದೆ. ಸದ್ಯ ಕುತ್ತಾರ್ನ ಅಲ್ಲೇ ಎನ್ಒಪಿದ ಆಸ್ಪತ್ರೆ ಸಮೀಪದಲ್ಲಿರುವಂತಹ ಕುತ್ತಾರು ಮದನಿನಗರದ ಮಸೀದಿಯಲ್ಲಿ ಮೃತದೇಹದ ಸ್ನಾನ ಮಾಡುವಂತ ಎಲ್ಲ ಪ್ರಕ್ರಿಯೆಯನ್ನ ಮುಗಿಸಲಾಗಿದೆ. ಆ ಬಳಿಕ ಈಗ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸ್ಥಳೀಯವಾಗಿರುವಂತವರು ಜೊತೆಗೆ ಆಸ್ಪತ್ರೆಗೆ ಬಂದವರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಇದೇ ಆಸ್ಪತ್ರೆ ಸಮೀಪದಲ್ಲೇ ಮಾಡಲಾಗಿರುವಂತದ್ದು. ಆ ಬಳಿಕ ಅವರ ಸ್ವಗ್ರಾಮ ಆಗಿರುವಂತಹ ಬಂಟ್ವಾಳದ ಕೊಳತಮಜಲು ಗ್ರಾಮಕ್ಕೆ ಮೃತದೇಹನ ಕುಟುಂಬಸ್ಥರು ಕೊಂಡೋಗ್ಲಿಕ್ಕಿದ್ದಾರೆ. ಅಲ್ಲಿ ಕೊಳತಮಜಲು ಸಮೀಪದಲ್ಲಿರುವಂತಹ ಮಸೀದಿಯಲ್ಲಿ ರಹೀಂ ಅವರ ಮೃತದೇಹದ ಅಂತಿಮ ವಿಧಿವಿಧಾನಗಳು ನಡೆಯಲಿದೆ. ಈಗಾಗಲೇ ಪೊಲೀಸರು ಈ ಬಗ್ಗೆ ಸಾಕಷ್ಟು ಭದ್ರತೆಯನ್ನ ಕಲ್ಪಿಸಿರುವಂತದ್ದು. ಈ ಹತ್ಯೆಯಾದ ಬಳಿಕ ಕೆಲವೊಂದು ಕಡೆಗಳಲ್ಲಿ ಏನಾದರೂ ತೊಂದರೆ ಆಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಇವರ ಮೃತದೇಹವನ್ನ ತಗೊಂಡು ಹೋಗುವಂತ ದಾರಿ ಉದ್ದಕ್ಕೂ ಪೊಲೀಸರು ವ್ಯಾಪಕವಾದ ಬಂದೋಬಸ್ತ್ ಅನ್ನ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ.